ಭಾರತೀಯ ರಾಜಕೀಯ ಕಾರ್ಯತಂತ್ರವನ್ನ ಮರು ವ್ಯಾಖ್ಯಾನಿಸಿ ಒಂದು ಪಕ್ಷವನ್ನ ರಾಷ್ಟ್ರಾದ್ಯಂತ ಶಕ್ತಿಶಾಲಿಯಾಗಿ ಬದಲಿಸಿದ ನಾಯಕ. ಅಚಲ ನಿರ್ಧಾರ ಮತ್ತು ನವೀನ ಸಾಂಘಿಕ ಶಕ್ತಿಯ ಮೂಲಕ ಇದನ್ನ ಸಾಧಿಸಿದವರು. ಶ್ರೀ ಅಮಿತ್ ಶಾ ಅವರು ಜುಲೈ 2014ರಿಂದ ಜನವರಿ 2020ರವರೆಗೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಕೇವಲ 49ನೇ ವಯಸ್ಸಿನಲ್ಲಿ ಬಿಜೆಪಿ ಅಧ್ಯಕ್ಷರಾದ ಇವರು ಪಕ್ಷಕ್ಕೆ ಹೊಸ ಚೈತನ್ಯ ನೀಡಿದರು. ಚುರುಕಾದ ಯೋಜನೆ ಮತ್ತು ತಳಮಟ್ಟದಲ್ಲೂ ಸಂಘಟನೆಗೆ ಇವರು ಹೆಚ್ಚಿನ ಒತ್ತು ನೀಡಿದರು. 2015ರಲ್ಲಿ ನಡೆಸಿದ ಬೃಹತ್ ಸದಸ್ಯತ್ವ ಅಭಿಯಾನದ ಮೂಲಕ ಬಿಜೆಪಿಯನ್ನ 10 ಕೋಟಿಗೂ ಹೆಚ್ಚು ಸದಸ್ಯರನ್ನ ಹೊಂದಿರುವ ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷವನ್ನಾಗಿ ರೂಪಿಸಿದರು. ಶ್ರೀ ಅಮಿತ್ ಶಾ ಅವರ ನಾಯಕತ್ವದಲ್ಲಿ ಬಿಜೆಪಿ ಒಂದರ ನಂತರ ಒಂದಾಗಿ ಐತಿಹಾಸಿಕ ಚುನಾವಣಾ ವಿಜಯಗಳನ್ನು ಸಾಧಿಸಿ ತನ್ನ ವ್ಯಾಪ್ತಿಯನ್ನ ಅಭೂತಪೂರ್ವವಾಗಿ ವಿಸ್ತರಿಸಿತು. ಅವರು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ತಕ್ಷಣ ಅಕ್ಟೋಬರ್ 2014ರಲ್ಲಿ ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಗಳಲ್ಲಿ ಪಕ್ಷವು ಜಯಗಳಿಸಿತು. ನಂತರ 2014ರಲ್ಲಿ ಜಾರ್ಖಂಡ್ನಲ್ಲಿ ಜಯಗಳಿಸಿತು ಮತ್ತು ಅದೇ ವರ್ಷ ಜಮ್ಮು ಕಾಶ್ಮೀರದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ರಚಿಸಿತು. 2016ರಲ್ಲಿ ಅಸ್ಸಾಂನಲ್ಲಿ ಮೊದಲ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ಗೆಲ್ಲುವ ಮೂಲಕ ಬಿಜೆಪಿ ಈಶಾನ್ಯ ರಾಜ್ಯಗಳಲ್ಲಿ ಐತಿಹಾಸಿಕ ಮುನ್ನಡೆ ಸಾಧಿಸಿತು. ಅಷ್ಟೇ ಅಲ್ಲದೆ ಅಸ್ತಿತ್ವವೇ ಇಲ್ಲದ ಪ್ರದೇಶಗಳಲ್ಲಿ ಪಕ್ಷ ಬಾಗಿಲು ತೆರೆಯಿತು. 2017ರಲ್ಲಿ ಉತ್ತರ ಪ್ರದೇಶದ ಅಭೂತಪೂರ್ವ ಗೆಲುವಿನೊಂದಿಗೆ ಈ ವಿಜಯ ಯಾತ್ರೆ ಮತ್ತಷ್ಟು ವೇಗ ಪಡೆದುಕೊಂಡಿತು. ಬಿಜೆಪಿ 403 ಸ್ಥಾನಗಳಲ್ಲಿ 312 ಸ್ಥಾನಗಳನ್ನು ಗೆದ್ದು ದಾಖಲೆ ನಿರ್ಮಿಸಿತು. ಉತ್ತರಾಖಂಡದಲ್ಲಿ ಕ್ಲೀನ್ ಸ್ವೀಪ್ ಸಾಧಿಸೋದರ ಜೊತೆಗೆ ಗುಜರಾತ್, ಮಣಿಪುರ ಮತ್ತು ಹಿಮಾಚಲ ಪ್ರದೇಶಗಳಲ್ಲೂ ಜಯ ದಾಖಲಿಸಿತು. 2018ರಲ್ಲಿ ಇವರ ಕಾರ್ಯತಂತ್ರದ ಪರಿಣಾಮ ಸ್ಪಷ್ಟವಾಗಿ ಗೋಚರಿಸಿತು. ಮೊದಲ ಬಾರಿಗೆ ತ್ರಿಪುರಾದಲ್ಲಿ ಅದ್ಭುತ ಗೆಲುವು ಸಾಧಿಸಿತು ಮತ್ತು ನಾಗಾಲ್ಯಾಂಡ್ ಹಾಗೂ ಮೇಘಾಲಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳನ್ನು ರಚಿಸಿತು. ಇನ್ನು 2019ರ ಐತಿಹಾಸಿಕ ಲೋಕಸಭಾ ಚುನಾವಣೆಗಳನ್ನ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ? ಇವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಭರ್ಜರಿ 303 ಸ್ಥಾನಗಳನ್ನ ಗೆದ್ದುಕೊಂಡಿತು. ಒಡಿಶಾ ಮತ್ತು ತೆಲಂಗಾಣದಂತಹ ಹೊಸ ಭಾಗಗಳಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚಿಸಿತು ಮತ್ತು ಎನ್ಡಿಎ ಸರ್ಕಾರಕ್ಕೆ 2ನೇ ಅವಧಿಯನ್ನ ಖಚಿತಪಡಿಸಿತು. ಇವರ ಅಧಿಕಾರಾವಧಿಯ ಉತ್ತುಂಗದಲ್ಲಿದ್ದಾಗ 2018ರಲ್ಲಿ 21 ರಾಜ್ಯಗಳಲ್ಲಿ ಎನ್ಡಿಎ ಅಧಿಕಾರದಲ್ಲಿತ್ತು. ಅವರು ಅಧಿಕಾರ ಆರಂಭಿಸಿದಾಗ ಕೇವಲ 5 ರಾಜ್ಯಗಳಲ್ಲಿದ್ದ ಎನ್ಡಿಎ ನಂತರ ಇಷ್ಟು ದೊಡ್ಡ ಮಟ್ಟದ ಜಿಗಿತ ಕಂಡಿತು. ಇದು ಅವರ ಬೂತ್ ಮಟ್ಟದ ಸಂಘಟನೆ, ದತ್ತಾಂಶಗಳ ಪರಿಣಾಮಕಾರಿ ಬಳಕೆ, ಆರ್ಎಸ್ಎಸ್ ಕಾರ್ಯಕರ್ತರ ಸಜ್ಜುಗೊಳಿಸುವಿಕೆ ಮತ್ತು ಬಲವಾದ ಮೈತ್ರಿಗಳನ್ನು ನಿರ್ಮಿಸಿದ ಕಾರಣದಿಂದ ಸಾಧ್ಯವಾಯಿತು. ಶ್ರೀ ಅಮಿತ್ ಶಾ ಅವರ ಅವಿರತ ಪ್ರಯತ್ನ, ಸಾಂಘಿಕ ಪ್ರತಿಭೆ ಮತ್ತು ಪಕ್ಷದ ಸಿದ್ಧಾಂತದ ಬಗೆಗಿನ ಬದ್ಧತೆಯೇ ಈ ಸಾಧನೆಗಳಿಗೆ ಪ್ರೇರಣೆ. ಇದು ಲಕ್ಷಾಂತರ ಜನರನ್ನ ಒಂದುಗೂಡಿಸುವ ಭಾರತದ ರಾಜಕೀಯ ಭೂಪಟವನ್ನೇ ಮರು ರೂಪಿಸಿತು.